ಓಕೆ, ಈ ವಿಚಾರವನ್ನ ನಾವು ಮಾತನಾಡೋಣ. ವಿಜೇತ ಎಂಎಲ್ಎಗಳ ಜೊತೆ ನಾಳೆ ವಿಜಯ್ ದಳಪತಿ ಸಭೆಯನ್ನು ನಡೆಸಲಿದ್ದಾರೆ. ಚೆನ್ನೈನ ಪಣಿಯೂರಿನ ಟಿವಿಕೆ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಸಭೆ ನಡೆಯಲಿದೆ. ಬೆಳಗ್ಗೆ 10ಕ್ಕೆ ಸಭೆಗೆ ಬರುವಂತೆ ಟಿವಿಕೆ ಎಂಎಲ್ಎಗಳಿಗೆಲ್ಲ ಕರೆ ಹೋಗಿದೆ. ಯುವಕರು ಮಹಿಳೆಯರೇ ಜಾಸ್ತಿ ಅಂತೆ ಟಿವಿಕೆ ಎಂಎಲ್ಎಗಳಲ್ಲಿ ಈಗ ಗೆಲುವನ್ನು ಸಾಧಿಸ್ತಾ ಇರೋರು. ವಿರೋಧ ಪಕ್ಷವಾಗಿ ಕೂರೋಕೆ ಡಿಎಂಕೆ ಸಂಖ್ಯೆಗಳ ಕೊರತೆ ಇದೆ. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಅಣ್ಣಾ ಡಿಎಂಕೆ, ಆಲ್ ಇಂಡಿಯಾ ಡಿಎಂಕೆ, ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಸಾಲಲ್ಲಿದೆ. ವಿಜೇತ ಎಂಎಲ್ಎಗಳ ಜೊತೆಗೆ ನಾಳೆ ವಿಜಯ್ ದಳಪತಿ ಸಭೆಯನ್ನ ನಡೆಸಲಿದ್ದಾರೆ. ಚೆನ್ನೈನ ಪಣಿಯೂರಿನ ಟಿವಿಕೆ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಈ ಸಭೆ ನಿಗದಿಯಾಗಿದೆ. ತಮಿಳುನಾಡಿನ ಆಡಳಿತವನ್ನ ಮಾಡಲಿಕ್ಕೆ, ಅಧಿಪತಿಯಾಗಿ ಕೂರಲಿಕ್ಕೆ ದಳಪತಿ ಸಿದ್ಧರಿದ್ದಾರೆ ಅನ್ನುವ ಎಲ್ಲ ಸನ್ನಿವೇಶ ಸಂದರ್ಭ ಈಗ ಬಂದೊದಗಿದೆ. ಚೆನ್ನೈನ ಎಲ್ಲ ವಿಭಾಗಗಳಲ್ಲೂ ಈಗ ಟಿವಿಕೆಯ ಟಿವಿಎ ಅಂದ್ರೆ ವಿಜಯ್ ದಳಪತಿಯ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಟಾಲಿನ್ ಕುಟುಂಬ ರಾಜಕೀಯಕ್ಕೆ ಆದಂಥ ಒಂದು ಸೋಲಿದು. ವಿಜಯ್ ನೇತೃತ್ವದ ಅಂದ್ರೆ ಕುಟುಂಬ ರಾಜಕಾರಣ ಕೂಡ ಎಲ್ಲ ಕಡೆ ಮಾತನಾಡ್ತಾ ಇರ್ತೀವಿ, ನೋಡೋಣ. ವಿಜಯ್ ಧಾಟಿಗೆ ಡಿಎಂಕೆ ಅಕ್ಷರಶಃ ತರಗಲೆಯಾಗಿದೆ ಅನ್ನೋದನ್ನ ಖಚಿತವಾಗಿ ಹೇಳ್ಬೋದು ಅಂತ ಅನ್ಸುತ್ತೆ. ಈ ಫಲಿತಾಂಶದ ಮುಖೇನ ತಮಿಳುನಾಡಿನಲ್ಲಿ ವಂಶಾಡಳಿತ ರಾಜಕೀಯಕ್ಕೆ ಈ ಮೂಲಕ ತೆರೆ ಎಳೆದಂತಾಗಿದೆ, ಕುಟುಂಬ ರಾಜಕಾರಣಕ್ಕೆ ಬರೆ ಎಳೆದಂತಾಗಿದೆ. ಇದು ಡಿಎಂಕೆ ಸೋಲಲ್ಲ, ವಂಶವಾದದ ಸೋಲು ಅನ್ನೋದನ್ನ ಬಣ್ಣಿಸಲಾಗ್ತಾ ಇದೆ. ಸ್ಟಾಲಿನ್ ಕುಟುಂಬ ರಾಜಕೀಯಕ್ಕೆ ಆದಂತ ಸೋಲಿದು. ಕುಟುಂಬ ರಾಜಕೀಯ, ಡೈನೆಸ್ಟಿ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್, ವಂಶಾಡಳಿತವಾದ್ರೂ ಅಷ್ಟೇ, ಕುಟುಂಬ ಆಡಳಿತವಾದ್ರೂ ಅಷ್ಟೇ, ಜನ ಪ್ರಜ್ಞಾವಂತರಾದಾಗ ಆ ರೀತಿಯ ಪಾಠ ಕಲಿಸ್ತಾರೆ ಅನ್ನುವ ಮಾತಿದೆ. ತಮಿಳುನಾಡಿನಲ್ಲಿ ವಂಶಾಡಳಿತ ರಾಜಕೀಯಕ್ಕೆ ಸದ್ಯಕ್ಕೆ ನಾವು ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಯಾವಾಗಲೂ ಕೂಡ ಸದ್ಯಕ್ಕೆ ಅನ್ನೋ ಮಾತನ್ನ ಬಳಸಿಕೊಂಡೇ ನಾವು ಈ ಮಾತನ್ನ ಹೇಳಬೇಕಾಗಿದೆ. ಎಸ್, ಲೆಟ್ಸ್ ಕಂಟಿನ್ಯೂ ಅವರ್ ಡಿಬೇಟ್. ನಮ್ಮ ರಾಜ್ಯದ ಹೆಮ್ಮೆಯ ಎರಡು ಕ್ಷೇತ್ರಗಳಿಗೆ, ನಮ್ಮ ಹೆಮ್ಮೆಯ ರಾಜ್ಯದ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಯಾವಾಗಲೂ ಆಡಳಿತ ಪಕ್ಷದಲ್ಲಿರೋರೆ ಸುಲಭವಾಗಿ ಗೆಲ್ತಾರೆ ಅಂತ ಇತ್ತು. ಆದರೆ ಸದ್ಯಕ್ಕೆ ಆ ಚುನಾವಣಾ ಪೂರ್ವದಲ್ಲಿ, ಮತದಾನಕ್ಕಿಂತ ಪೂರ್ವಭಾವಿಯಾಗಿ ನಡೆದಂಥ ಚರ್ಚೆಗಳು ಕೂಡ ಬಹಳ ಕಾವಿನಿಂದ, ತುರುಸಿನಿಂದ ನಡೀತಾ ಇತ್ತು. ಅಷ್ಟು ಸುಲಭ ಇಲ್ಲ ಈ ಸಾರಿ ಕಾಂಗ್ರೆಸ್ನವ್ರು ಗೆಲ್ಲೋದು ಅಂತಿತ್ತು. ಅದನ್ನ ದಾವಣಗೆರೆ ದಕ್ಷಿಣದಲ್ಲಿ ನೋಡ್ತಾ ಇದ್ದೀವಿ. ಆ ಮಾತಿಗೆ ಪೂರಕವಾಗಿ ಸ್ಟಿಲ್ ಬಿಜೆಪಿ ಹ್ಯಾಸ್ ಹೋಪ್ಸ್